ನಮಸ್ಕಾರ. ರಿಯಲ್ ಎಸ್ಟೇಟ್ ವ್ಯವಹಾರ ಇವತ್ತು ಸಾಕಷ್ಟು ಲಾಭ ತಂದುಕೊಡುವ ಉದ್ಯಮ. ಹೀಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಾಕಷ್ಟು ಹಣ ಗಳಿಸಿ ಆಸ್ತಿ ಮಾಡಿರೋರ ಮೇಲೆ ಹಫ್ತಾ ವಸೂಲಿ ಮಾಡೋರು ಜೊತೆಗೆ ಲೋಕಲ್ ಪಾತಕಿಗಳ ಕಣ್ಣು ಯಾವಾಗಲೂ ಇದ್ದೇ ಇರುತ್ತೆ. ಹಾಗೆ ಈ ವ್ಯವಹಾರದಲ್ಲಿ ಹಾಗೆತನಗಳು ಸೇರಿ ಕೆಲವೊಂದ್ಸಲ ರಿಯಲ್ ಎಸ್ಟೇಟ್ ಏಜೆಂಟ್ರ ಕೊಲೆವರೆಗೂ ತಲುಪುತ್ತೆ. ಬೆಂಗಳೂರಿನ KR ಪುರಂನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡಿದ್ದ ಮಂಜುನಾಥ್ ಅನ್ನೋರ ಕಥೆನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಜೂನ್ 24, 2013 ಕೆಸರನಹಳ್ಳಿ, ಬಂಗಾರಪೇಟೆ, ಕೋಲಾರ ಜಿಲ್ಲೆ. ರಾತ್ರಿ 10 ಗಂಟೆ. ಇದೇನು ಯಾರು ಇಲ್ಲ, ಗಾಡಿಲಿ ಗುದ್ಬಿಟ್ಟು ಓಡೋಗಿದ್ದಾರೆ. ಹೀಗೆ ನಡುರಾತ್ರಿಲಿ ಬೆಂಗಳೂರಿನ ರಸ್ತೆಯಲ್ಲಿ ಓವರ್ಟೇಕ್ ಮಾಡೋ ಆತ್ರದಲ್ಲಿ ಇನ್ನೋವಾ ಕಾರೊಂದು ರಸ್ತೆ ಪಕ್ಕದಲ್ಲಿರೋ ಮರಕ್ಕೆ ಬಂದು ಡಿಕ್ಕಿ ಹೊಡೆಯುತ್ತೆ. ಕಾರ್ನಲ್ಲಿದ್ದವರು ಪರಾರಿ ಆಗ್ತಾರೆ. ಸುದ್ದಿ ತಿಳಿದು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರಿಗೆ ಇದು ಯಾವುದೋ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಕಾರ್ನಲ್ಲಿ ಅಪರಾಧ ಕೃತ್ಯಕ್ಕೆ ಬಳಸುವಂತ ಲಾಂಗು ಮತ್ತು ಚೂರಿಗಳಿರುತ್ತೆ. ಜೊತೆಗೆ ಕಾರಿನ ತುಂಬಾ ಎಲ್ಲ ರಕ್ತದ ಕಲೆಗಳಿರುತ್ತೆ. ಕಾರಿನ ಯಜಮಾನ ಯಾರು ಅಂತ ಹುಡುಕಿದ ಪೊಲೀಸರಿಗೆ ಇದು ನಾರಾಯಣಪುರದ ಮಂಜುನಾಥ್ ಅನ್ನೋರಿಗೆ ಸೇರಿದ ಕಾರು ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಮಂಜುನಾಥ್ ಮನೆಯಲ್ಲಿ ಸಂಜೆ ಮನೆಯಿಂದ ಹೊರಟ ಗಂಡ ಮಧ್ಯರಾತ್ರಿ ಆದರೂ ಮನೆಗೆ ಬರಲಿಲ್ಲ ಅಂತ ಮಂಜುನಾಥನ ಹೆಂಡತಿ ಚಿಂತೆಗೀಡಾಗಿರ್ತಾಳೆ. ಜೊತೆಗೆ ಮಂಜುನಾಥನ ಅಣ್ಣ ತಮ್ಮಂದರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಸುದ್ದಿ ತಿಳಿಸಿರ್ತಾಳೆ. ಕಾರು ಅಪಘಾತವಾದ ಮೇಲೆ ಮಂಜುನಾಥ್ ಕಾರಿಂದ ಓಡಿದವರು ಯಾರು, ಮತ್ತೆ ಯಾಕೆ ಓಡಿದ್ರು, ಅದರಲ್ಲಿ ಮಂಜುನಾಥನು ಇದನ್ನ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಏನಾಯ್ತಣ್ಣ? ಅಣ್ಣ ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಕಣೋ. ಫೋನ್ ಮಾಡಿ ನೋಡ್ಬೇಕಿತ್ತು. ನಾನು ಫೋನ್ ಮಾಡೋಕ್ಕಿಂತ ಮುಂಚೆ ಮೀನಾನೇ ಅವ್ನಿಗೆ 10 ಸಲ ಫೋನ್ ಮಾಡಾಯ್ತು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮೊಬೈಲ್. ನೋಡ್ ಗಣೇಶ, ರಾತ್ರಿ 3:30 ಆಗ್ತಾ ಬಂತು, ಆದ್ರೂ ನಿಮ್ಮ ಅಣ್ಣ ಇನ್ನೂ ಬಂದೇ ಇಲ್ಲ. ಎಲ್ಲಿ ಹೋಗಿರ್ಬೋದು? ಎಲ್ಲಿ ಹೋಗ್ತೀನಂತ ಹೇಳೋಗಿಲ್ವ ಅದಕ್ಕೆ? ಸಂಜೆ ಮಕ್ಳ ಜೊತೆಗೆ ಆಟ ಆಡ್ತಾ ಕೂತಿದ್ರು. ಯಾವ್ದೋ 7:30 ಫೋನ್ ಬಂತು. ಹಾಗೆ ಬರ್ತಾ ಮಕ್ಳಿಗೆ ಐಸ್ ಕ್ರೀಮ್ ತರ್ತೀನಿ ಅಂತ ಹೋದರು. ಇನ್ನೂ ಬಂದಿಲ್ಲ ಗಣೇಶ. ಎಲ್ಲಿ ಹೋಗಿರ್ಬೋದು? ಇವಾಗ ಏನ್ ಮಾಡೋದಣ್ಣ? ನೋಡು ಮೀನಾ, ಬೆಳಗ್ಗೆವರೆಗೂ ನೋಡೋಣ. ಆಗ್ಲೂ ಬಂದಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡು. ಬೇರೆ ಯಾವ ದಾರಿ ಇದೆ? ಹಾಗೆ ಮಾಡ್ಬೇಕಷ್ಟೆ. ಯಾವತ್ತೂ ಈ ತರ ಮಾಡಿದವರಲ್ಲ. ಏನಾಗಿದೆಯೇನೋ ಅವರಿಗೆ. ಜೂನ್ 25, 2013
ಬಂದ್ಯಾರೆ? ಏ ಚಿಕ್ಕಮ್ಮನ ಬಂದ್ಯಾರ ಕಣೋ. ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ, ಇಲ್ಯಾಕ್ ಬಂದಿದ್ಯಾ? ಯಾವಾಗ ಬಂದೆ? ರಾತ್ರಿನೇ ಬಂದೆ ಪುಟಿ. ಅಮ್ಮ, ಅಪ್ಪ ಎಲ್ಲಿ? ಬರ್ತಾರೆ ಪುಟ್ಟ, ಫೋನ್ ಮಾಡಿದ್ರು. ನಿನ್ನೆ ಐಸ್ ಕ್ರೀಮ್ ತರ್ತೀನಿ ಅಂತ ಹೋದವ್ರು ಇನ್ನ ಬಂದೇ ಇಲ್ವಾ? ಐಸ್ ಕ್ರೀಮ್ ತರ್ತಾರೆ ಪುಟ್ಟ, ಫೋನ್ ಮಾಡಿದ್ರು. ಸರಿ, ಸ್ಕೂಲಿಗೆ ಹೊತ್ತಾಯ್ತು, ರೆಡಿಯಾಗಿ. ಅಮ್ಮ, ಡೈಲಿ ಅಪ್ಪ ತಾನೇ ಬಿಟ್ಟು ಬರ್ತಿದ್ದು. ನೋಡಮ್ಮ, ಇವತ್ತು ಗಣೇಶ ಚಿಕ್ಕಪ್ಪ ನನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾನೆ, ಅವನ ಜೊತೆ ಹೋಗಿ. ಹೊರಡಿ, ಸ್ಕೂಲಿಗೆ ಟೈಮ್ ಆಗುತ್ತೆ, ಹೊರಡಿ. ಮೀನಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಒಂದು ಮಂಜುನಾಥ್ ಒಂದು ಫೋಟೋ ಇದ್ರೆ ಕೊಡು. ಸರಿ ಭಾವ, ತರ್ತೀನಿ. ಮಂಜುನಾಥ್ ಅವ್ರಿಗೆ ನೀವೇನಾಗಬೇಕು? ನಾನು ಮಂಜುನಾಥ್ ಅವ್ರ ಅಣ್ಣ ಸರ್, ಇವನು ನಮ್ಮ ತಮ್ಮ. ಓ, ಎಷ್ಟು ದಿನದಿಂದ ಕಾಣ್ತಾ ಇಲ್ಲ ಅಂದರೆ? ನಿನ್ನೆ ರಾತ್ರಿ 7:00ವರೆಗೆ ಒಂದು ಕಾಲ್ ಬಂದಿತ್ತು ಸರ್. ಅದಾದಮೇಲೆ ಬೇಗ ಮನೆಗೆ ಬರ್ತೀನಿ ಅಂತ ಹೇಳೋದನು ಮತ್ತೆ ಬರಲೇ ಇಲ್ಲ ಸರ್. ಅವ್ರ ಮನೆ ಎಲ್ಲಿರೋದು? ನಾರಾಯಣಪುರ ಸರ್. ಅವ್ರು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ವಾ? ಅಟ್ಲೀಸ್ಟ್ ನಿಮ್ಮ ಹತ್ರ ಅವ್ರಿಗೆ ಲಾಸ್ಟ್ ಬಂದ ಫೋನ್ ಕಾಲ್ ಡೀಟೇಲ್ಸ್ ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ಆದರೆ ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಸರ್. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ? ಮನೆಯಲ್ಲಿ ಅವ್ರ ಹೆಂಡತಿ ಮೀನಾ ಅಂತ, ಮತ್ತೆ ಅವ್ರಿಬ್ರಿಗೆ ಮಕ್ಕಳಿದ್ದಾರೆ ಸರ್. ಅದು ಬಿಟ್ಟರೆ ನಾವೆಲ್ಲ ಬೇರೆ ಬೇರೆ ಆಗಿದ್ದೀವಿ ಸರ್. ಏನು ಕೆಲಸ ಮಾಡ್ಕೊಂಡಿದ್ರು ಅವರು? ಅವರು ರಾಜಕೀಯದಲ್ಲಿದ್ದರು, ರಿಯಲ್ ಎಸ್ಟೇಟ್ ವ್ಯವಹಾರನೂ ನಡೆಸ್ತಾ ಇದ್ರು ಸರ್, ಮತ್ತೆ ಫೈನಾನ್ಸ್ ವ್ಯವಹಾರನೂ ಇತ್ತು ಸರ್. ರಿಯಲ್ ಎಸ್ಟೇಟು ಮತ್ತು ಫೈನಾನ್ಸ್ ವ್ಯವಹಾರ. ಓ, ಹಾಗಾದರೆ ಯಾರೋ ಆಗದೇ ಇರೋರೇ ಮಾಡಿರಬೇಕು. ಅವರು ಯಾರ ಜೊತೆ ಆದರೂ ಜಗಳ ಏನಾದರೂ ಆಡಿದ್ರಾ? ಅದೇನು ಗೊತ್ತಿಲ್ಲ ಸರ್, ಮನೇಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸಾಕಷ್ಟು ದುಡ್ಡಿನ ವ್ಯವಹಾರ ನಡೆಸ್ತಾ ಇದ್ದಾರಲ್ಲ, ಇಂಥದ್ದೇ ಕೆಲವೊಮ್ಮೆ ದುರ್ಘಟನೆಗಳಿಗೆ ಕಾರಣ ಆಗೋದು. ಹಾಗಾಗಿ ಕೇಳಿ. ಹೌದು ಸರ್, ಮನೆ ಕಡೆ ಅನುಕೂಲವಾಗೇ ಇತ್ತು. ಅವನಿಗೆ ಸ್ವಂತ ಮನೆಯೂ ಇತ್ತು ಸರ್. ಕೆಲವು ಕಡೆ ಮನೆಗಳನ್ನ ಕಟ್ಟಿ ಬಾಡಿಗೆಗೂ ಕೊಟ್ಟಿದ್ದ. ದುಡ್ಡಿನ ಟರ್ನ್ ಓವರು ಚೆನ್ನಾಗೇ ಇತ್ತು ಸರ್. ಓಕೆ, ಸರಿ, ನೀವು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಹಾಗೆ ಅವ್ರ ಫೋಟೋ ಇದ್ರೆ ಕೊಟ್ಬಿಟ್ಟು ಹೋಗಿ. ಸರಿ ಸರ್. ಬೆಳಿಗ್ಗೆ 8 ಗಂಟೆ, ಬಂಗಾರಪೇಟೆ, ಕೆಸರನಹಳ್ಳಿ. ನೋಡ್ರಿ ದಂಡಿಸ್, ಇನೋವಾ ಆಕ್ಸಿಡೆಂಟ್ ಆಗಿದೆಯಲ್ಲ, ಅದ್ರ ಡೀಟೇಲ್ಸ್ ತರಿಸಿ. ಸರ್, ಡೀಟೇಲ್ಸ್ ಎಲ್ಲ ತರ ಕೇಳಿದ್ದೀನಿ ಸರ್. ಇನ್ನೊಂದು ಹಾಫ್ ಅನ್ ಅವರಲ್ಲಿ ನಮ್ಮ ಕೈಲಿ ಇರುತ್ತೆ. ಆದಷ್ಟು ಬೇಗ ನಾವು ಈ ಶವದ ಗುರ್ತಿದ್ದಕ್ಕೆ ಪ್ರಯತ್ನ ಮಾಡ್ಬೇಕು. ಸರ್, ಎರಡೂ ಕೇಸು ಒಂದಕ್ಕೊಂದು ತಾಳೆ ಆಗುತ್ತೆ ಸರ್. ಈ ವ್ಯಕ್ತಿನ ಯಾರೋ ಬೇರೆ ಕಡೆ ಕೊಲೆ ಮಾಡಿ ಇಲ್ಲಿ ತೊಗೊಂಬಂದು ಸುಟ್ಟು ಅರ್ಜೆಂಟಾಗಿ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಆ ಗಾಡಿ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ ನನಗೆ. ಈ ಎರಡೂ ಕೇಸ್ಗಳಿಗೆ ಸಂಬಂಧ ಇರೋ ಆಗಿದೆ ರೀ. ಆ ಗಾಡಿ ಸಿಕ್ಕಿರೋ ಲಾಂಗ್ಗಳೇ ಸಾಕ್ಷಿ. ಇವೆರಡೂ ಕೇಸ್ಗಳ ಸೂತ್ರಧಾರ ಒಬ್ಬನೇ ಇರಬೇಕಂತ ನನ್ಗನ್ನಿಸ್ತಾ ಇದೆ. ಆದಷ್ಟು ಬೇಗ ನಾವು ಅವನು ಯಾರು ಅಂತ ಕಂಡುಹಿಡಿಬೇಕ್ರಿ. ಸರ್, ಇವತ್ತು ಸಾಯಂಕಾಲದೊಳಗೆ ಫುಲ್ ಡೀಟೇಲ್ ನಿಮ್ಮ ಕೈಲಿ ಇರುತ್ತೆ ಸರ್. ಅಪ್ಪ, 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 ಅಪ್ಪ. ಬಿಂದು, ಸ್ಕೂಲಿಂದ ಬಂದೆ ಪುಟ್ಟ. ಅಪ್ಪ ಎಲ್ಲಿ ಅಮ್ಮ? ಬರ್ತಿದಾರಂತೆ ಕಣೋ, ಫೋನ್ ಮಾಡಿದ್ರು. ಮತ್ ನೆನೆ ಯಾಕೆ ಬಂದಿರ್ಲಿಲ್ಲ? ಅದಾ ತುಂಬಾ ಕೆಲಸ ಇತ್ತಂತ ಅಪ್ಪಂಗೆ, ಈಗ ಬರ್ತಾರಂತೆ. ಐಸ್ ಕ್ರೀಮ್ ತರ್ತೀಯಾರ ತಾನೆ? ಹ್ಞೂ ಚಿನ್ನ, ಖಂಡಿತ ಐಸ್ ಕ್ರೀಮು ತರ್ತಿದಾರಂತೆ. ನಡಿ, ನಾನು ಫೋನ್ ಮಾಡ್ತೀನಿ. ಅಪ್ಪನ ಮೊಬೈಲು ಸ್ವಿಚ್ ಆಫ್ ಬರ್ತಿದೆ ಚಿನ್ನ. ಮತ್ತೆ ನೀನ್ ಹೆಂಗ್ ಮಾತಾಡಿದೆ? ಅದಾ ಅಪ್ಪನ ಫ್ರೆಂಡ್ ಮೊಬೈಲ್ನಿಂದ ಫೋನ್ ಮಾಡಿದ್ರು. ಸರಿ, ಈಗ ಇಬ್ರು ರೆಡಿ ಆಗ್ರಿ, ಟಿಫನ್ ಕೊಡ್ತೀನಿ. ಹಾ, ನಡಿ. ಏನ್ ಸರ್, ಏನ್ ವಿಷಯ? ನಿಮ್ಮನೇಲಿ ಇನೋವಾ ಕಾರ್ ಇದೆಯಾ? ಹೌದು ಸರ್, ಇನೋವಾ ಕಾರ್ ಇದೆ. ಯಾಕೆ ಸರ್, ಏನಾಯ್ತು? ಎಲ್ಲಿದೆ ಅದು ಈಗ? ನಿನ್ನೆ ಸಾಯಂಕಾಲ ನಮ್ಮ ಯಜಮಾನ್ರು ತಗೊಂಡು ಹೋಗಿದ್ರು, ಆದ್ರೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಯಾಕೆ ಸರ್, ಏನಾಯ್ತು? ಏನಿಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ.
ಏನಾಯ್ತು ಸರ್? ಏನಾಯ್ತು ನಮ್ಮ ಯಜಮಾನ್ರಿಗೆ? ನೋಡಿ, ಗಾಡಿಯಲ್ಲಿ ಯಾರೂ ಇರಲಿಲ್ಲ, ಖಾಲಿ ಇತ್ತು. ಗಾಡಿಯಲ್ಲಿ ಆಯುಧಗಳಿತ್ತು ಮತ್ತು ರಕ್ತದ ಕಲೆ ಇತ್ತು. ಅಂದ್ರೆ ಏನ್ ಸರ್ ನೀವು ಹೇಳ್ತಿರೋದು? ಆಮೇಲೆ ಇನ್ನೊಂದು ವಿಷಯ, ಬಂಗಾರಪೇಟೆ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಒಂದು ಶವ ಸಿಕ್ಕಿದೆ. ಅದು ಅರ್ಧ ಸುಟ್ಟೋಗಿದೆ. ಯಾರ್ದು ಅಂತ ಸರಿಯಾಗಿ ಗುರುತಿಸಕ್ಕಾಗ್ತಾ ಇಲ್ಲ. ಆದ್ರೆ ನಿಮ್ ಗಂಡನ ಅಣ್ಣ ಕಂಪ್ಲೇಂಟ್ ಕೊಡಕ್ ಬಂದಿದ್ರಲ್ಲ, ಅವ್ರೊಂದು ಫೋಟೋ ಕೊಟ್ಟಿದ್ರು. ಸ್ವಲ್ಪ ಆ ಫೋಟೋಗೆ ಈ ಶವ ಮ್ಯಾಚ್ ಆಗ್ತಾ ಇದೆ. ನೀವೊಂದ್ಸಲ ಬಂದು ಗುರುತಿಸ್ಬೇಕು. ಆಕ್ಸಿಡೆಂಟ್ ಆದ ಕಾರಿನಲ್ಲಿ ಮಂಜುನಾಥ್ ಇರೋದಿಲ್ಲ. ಇದೇ ಸಮಯದಲ್ಲಿ ಕೋಲಾರದ ಬಂಗಾರಪೇಟೆಯಲ್ಲಿ ಅರೆಬೆಂದ ಶವವೊಂದು ಪೊಲೀಸರಿಗೆ ಸಿಗುತ್ತೆ. ಆಕ್ಸಿಡೆಂಟ್ ಆದ ಕಾರ್ಗೂ ಅದರಲ್ಲಿರೋ ಆಯುಧಗಳಿಗೂ ಮತ್ತು ಈ ಶವಕ್ಕೂ ಏನೋ ಸಂಬಂಧ ಇದೆ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ. ಮಂಜುನಾಥನ ಹೆಂಡತಿನ ಪೊಲೀಸರು ಶವನ ಗುರುತಿಸೋಕೋಸ್ಕರ ಕರೆಸ್ತಾರೆ. ಮಂಜುನಾಥನ ಹೆಂಡತಿ ಅದು ತನ್ನ ಗಂಡಂದೇ ಶವ ಅಂತ ಗುರುತಿಸ್ತಾಳೆ. ಮಂಜುನಾಥ ಸಾಧಾರಣ ಮನುಷ್ಯ ಆಗಿರಲಿಲ್ಲ. ಆತ ಬಿಜೆಪಿ ಸದಸ್ಯನಾಗಿದ್ದ. ಹಲವಾರು ಶಾಸಕರಿಗೆ, ಮಂತ್ರಿಗಳಿಗೆ ಆಪ್ತನಾಗಿದ್ದ. ಇಂಥ ಪ್ರಭಾವಶಾಲಿ ವ್ಯಕ್ತಿನ ಅವಂದೇ ಕಾರಲ್ಲಿ ಕರ್ಕೊಂಡ್ಬಂದು ಕೊಲೆ ಮಾಡಿದ ಪಾತಕಗಳ್ಯಾರು ಅನ್ನೋದ್ರಿಂದ ತನಿಖೆ ಪ್ರಾರಂಭ ಆಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಈ ಕೊಲೆಗೆ ಕಾರಣಗಳನ್ನ ಹುಡುಕಿದ ಪೊಲೀಸರಿಗೆ ಇದು ಹಣಕ್ಕೋಸ್ಕರ ನಡೆದಿರೋ ಕೊಲೆ ಅಂತ ಅನ್ಕೋತಾರೆ. ಆದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೊಲೆ ಗಲಾಟೆಗಳಾಗುವುದು ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ. ಅದಕ್ಕೋಸ್ಕರ ಪೊಲೀಸರು ಈ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರೋ ಕೆಲವರನ್ನ ಮತ್ತು ಮಂಜುನಾಥನ ಸಹೋದರರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಮೊನ್ನೆನೇ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಆದರೆ ನೀವು ಬಹಳ ದುಃಖದಲ್ಲಿದ್ದರೆ, ಹಾಗಾಗಿ ಅವತ್ತು ಕೇಳೋಕ್ಕಾಗಿಲ್ಲ. ಕೇಳಿ ಸರ್, ಏನ್ ಮಾಹಿತಿ ಬೇಕು? ಮಂಜುನಾಥ್ ಅವರು ಯಾವತ್ತು ಹೊರಟ್ರು? ಮೊನ್ನೆ ಸರ್, 24ನೇ ತಾರೀಕು ಸಂಜೆ 6:30 7 ಗಂಟೆ ಆಗಿರ್ಬೋದು. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ವಾ? ಸಹಜವಾಗಿ ನಾನು ಕೇಳಲ್ಲ, ಅವರು ಹೇಳಲ್ಲ. ಸಂಜೆ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ರು. ಯಾವುದೋ ಫೋನ್ ಬಂತು ಅಂತ ಹೇಳಿ ಇದ್ದಕ್ಕಿದ್ದ ಹೊರಟ್ರು. ಬರ್ತಾ ಐಸ್ ಕ್ರೀಮ್ ತರ್ತೀನಿ ಅಂತನೂ ಮಕ್ಳಿಗೆ ಹೇಳಿದ್ರು. ನಾನು 11 ಗಂಟೆ ತನಕ ಕಾದೆ, ಬರಲೇ ಇಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇತ್ತು. ಅದಕ್ಕೆ ನಮ್ಮ ಭಾವಂಗೆ ಫೋನ್ ಮಾಡಿದೆ, ಅವ್ರು ಬಂದರು. ಬೆಳಗ್ಗೆ ತನಕ ನಾವೆಲ್ಲ ಕಾದ್ವಿ. ನೋಡೋ ತನಕ ನೋಡಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್. ನಿಮ್ಮ ಹೆಸರೇನು? ನಾನು ಲೋಕನಾಥ್ ಅಂತ ಸರ್, ಮಂಜುನಾಥ್ ಅವ್ರ ಅಣ್ಣ. ಇವ್ ನನ್ನ ತಮ್ಮ ಗಣೇಶ್ ಅಂತ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಸರ್. ನಿಮ್ಮ ಯಜಮಾನರು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸೇ ಮಾಡ್ತಾರಲ್ವಾ? ಹೌದು ಸರ್. ಕೆಲವು ಮನೆಗಳನ್ನ ಕಟ್ಟಿ ಬಾಡಿಗೆಗೂ ಕೊಟ್ಟಿದ್ದಾರಲ್ವಾ? ಜೊತೆಗೆ ಫೈನಾನ್ಸ್ ಬಿಸ್ನೆಸ್ಸು ಮಾಡ್ತಾರಲ್ವಾ? ಈ ಫೈನಾನ್ಸ್ ವಿಷಯದಲ್ಲಿ ಯಾರ ಜೊತೆ ಆದರೂ ಜಗಳ, ಹೊಡೆದಾಟ, ಬಡದಾಟ ಆ ಥರ ಏನಾದರೂ ನಡೆದಿದೆಯಾ? ಆ ಥರ ವಿಷಯ ಏನಾದರೂ ಗೊತ್ತಿದ್ರೆ ಹೇಳಿ, ನಮ್ಮ ತನಿಖೆಗೆ ಸ್ವಲ್ಪ ಸಹಾಯ ಆಗತ್ತೆ. ಅಂಥದ್ದೇನು ನನಗೆ ಗೊತ್ತಿಲ್ಲ ಸರ್.
ನಾನು ಯಾವಾಗಲೂ ಮನೆಗಿರ್ತೀನಿ. ಕೆಲವೊಂದು ಸಾರಿ ಫೋನಲ್ಲಿ ಜೋರಾಗಿ ಮಾತಾಡ್ತಿದ್ರು. ಯಾರು ಮಾಡಿರ್ಬೋದು ಸರ್ ಇಂಥ ಕೆಲಸ? ಇನ್ನೂ ಗೊತ್ತಾಗ್ಲಿಲ್ಲಮ್ಮ. ಕೆಲವ್ರನ್ನ ತನಿಖೆ ಮಾಡಬೇಕಾಗಿದೆ. ಮತ್ತೆ ಏನಾದರೂ ಮಾಹಿತಿ ಬೇಕಾದ್ರೆ ಪುನಃ ಬರ್ತೀವಿ. ಸರಿ ಸರ್. ನೀವು ಕೂಡ ಮಂಜುನಾಥ್ ಅವ್ರ ಹತ್ರ ಫೈನಾನ್ಸ್ ವ್ಯವಹಾರ ಇಟ್ಕೊಂಡಿದ್ದೀರಾ? ಹೌದು ಸರ್. ಬಿಸ್ನೆಸ್ ಅಂದಮೇಲೆ ಹಣಕಾಸಿನ ತೊಂದರೆ ಇದ್ದೇ ಇರ್ತದೆ ಸರ್. ಅದರಿಂದ ನಾನು ಸಾಲ ತಗೊಂಡಿದ್ದೀನಿ ಸರ್. ಸುಮಾರು ಎಷ್ಟು ತಗೊಂಡಿದ್ದೀರಾ? 2 ಲಕ್ಷ ತಗೊಂಡಿದ್ದೀನಿ ಸರ್. ನೀವು? ನಾನು 1.5 ಲಕ್ಷ ತಗೊಂಡಿದ್ದೀನಿ ಸರ್. ಎಲ್ಲ ಹಿಂತಿರುಗಿಸಿದ್ರಾ ಹೇಗೆ? ಇನ್ನೂ ಹಿಂತಿರುಗಿಸಿಲ್ಲ ಸರ್. ನಾನು 50% ಕೊಡ್ಬೇಕು ಸರ್. ಇಬ್ರು ಸೇರಿ ಅವನ್ನ ಸಾಯಿಸೋದಕ್ಕೆ ಏನೋ ಸ್ಕೆಚ್ ಮಾಡಿದ್ದೀರಾ ಅಥವಾ ಯಾರ್ದಾದ್ರೂ ಒಬ್ಬರದೇ ಪ್ಲಾನ್ ಆಗಿದೆ? ಸರ್, ದುಡ್ಡು ತಗೊಂಡಿರೋದಂತೂ ನಿಜ ಸರ್. ಆದರೆ ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೊಲೆ ಮಾಡ್ತೀವ ಸರ್? ಅಲ್ಲಯ್ಯ, 1.5 ಲಕ್ಷ ಚಿಕ್ಕ ಮೊತ್ತನಾ? ಹೌದು ಸರ್, ಅದು ಚಿಕ್ಕ ಮೊತ್ತನೇ. ಒಬ್ಬ ಪಾರ್ಟಿ ಸಿಕ್ಕಿದ್ರೆ ಸಾಕು, ಸಾಲ ತೀರಿಸ್ಬಿಡ್ತೀವಿ ಸರ್. ಅದು ತೀರ್ಸೋದು ನಮ್ಗೇನು ಕಷ್ಟ ಅನ್ಸಲ್ಲ ಸರ್. ಸರಿ, ಮಂಜುನಾಥ್ಗೆ ಯಾರ ಮೇಲಾದ್ರೂ ದ್ವೇಷ ಆಯ್ತಾ? ಯಾಕಂದ್ರೆ ನೀವೆಲ್ಲರೂ ಒಂದೇ ಫೀಲ್ಡಲ್ಲಿ ವರ್ಕ್ ಮಾಡೋರು ತಾನೆ? ಬಿಸ್ನೆಸ್ ಅಂದಮೇಲೆ ಇದ್ದೇ ಇರುತ್ತೆ ಸರ್. ಅಂದ್ರೆ ಯಾರೋ ಕೊಲೆ ಮಾಡೋದಕ್ಕೆ ಪ್ಲಾನ್ ಹಾಕಿದ್ರು ಅಂತ ಹೇಳ್ತಾ ಇದ್ದೀರಾ? ನಮ್ಮ ಸರ್ಕಲಲ್ಲಿ ಕೊಲೆ ಮಾಡೋ ಮಟ್ಟಿಗೆ ಯಾರು ಹೋಗ್ತಿರ್ಲಿಲ್ಲ ಸರ್. ಆದ್ರೆ ಒಬ್ಬನ ಹತ್ರ ಮಾತ್ರ ಬಿಸ್ನೆಸ್ ವಿಷಯಕ್ಕೆ ತುಂಬಾ ಜಗಳ ಕಾಯ್ತಾ ಇದ್ರು ಸರ್. ಯಾರೋನು? ಎಲ್ಲಿ ಸಿಗ್ತಾನೆ? ಅವನ ಹೆಸರು ಮುನ್ಸ್ವಾಮಿ ಅಂತ ಸರ್. ನಮ್ಮ ಜೊತೆನೆ ಕೆಲಸ ಮಾಡ್ತಾನೆ. ಅವ್ನು ಎಲ್ಲ ಬಿಸ್ನೆಸ್ ತಾನೇ ಹೊಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ ಸರ್. ಅದಕ್ಕೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಸರ್. ಅವ್ರ ಆಫೀಸು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದೆ ಸರ್. ಈ ಟೈಮ್ಗೆ ಹೋದ್ರೆ ಅವ್ನು ಸಿಗ್ತಾನೆ ಸರ್. ಸರಿ, ನೀವಿನ್ ಹೊರಡ್ಬೋದು. ಇನ್ನೇನಾದ್ರೂ ಬೇಕಿದ್ರೆ ಹೇಳಿ ಕಳಿಸ್ತೀವಿ. ನೋಡಿ, ಈ ಕೇಸ್ ಬಗ್ಗೆ ಏನಾದರೂ ನಿಮಗೆ ಕ್ಲೂ ಸಿಕ್ಕಿದ್ರೆ ತಕ್ಷಣ ನಮಗೆ ತಿಳಿಸ್ಬೇಕಾಗುತ್ತೆ. ಓಕೆ ಸರ್. ನೋಡಿ, ಇವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ನೋಡೋದಕ್ಕೆ ಕಳ್ಳರ ಥರ ಕಾಣಿಸ್ತಾರೆ. ಏನೋ ನಾಟಕ ಮಾಡ್ತಾ ಇದ್ದಾರೆ. ನಡೀರಿ, ಆ ಮುನಿಸ್ವಾಮಿ ಯಾರು ಅಂತ ನೋಡ್ಕೊಂಬರ. ಮುನಿಸ್ವಾಮಿ ಅಂದ್ರೆ ನೀವೇನಾ? ನಾನೇ ಸರ್. ಓ, ನೀವೇನಾ? ಸ್ವಲ್ಪ ವಿಚಾರಣೆನಾ? ನಾನೇನು ಮಾಡಿದೆ ಸರ್? ನಾವು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ ಸಾಕು. ನೀವೇನು ಮಾಡಿದ್ರಿ ಅನ್ನೋದು ನಮಗೆ ಗೊತ್ತಾಗತ್ತೆ. ಕೇಳಿ ಸರ್. ನಿಮಗೆ ಮಂಜುನಾಥ್ ಗೊತ್ತಲ್ವಾ? ಯಾವ ಮಂಜುನಾಥ್ ಸರ್? ನಿಮ್ಮ ಜೊತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರಲ್ಲ ಅವರು. ಓ, ಆ ಮಂಜುನಾಥ. ಅದೇ ಮೊನ್ನೆ ಕೊಲೆ ಆಗಿ ಹೋದ್ನಲ್ಲ, ಪಾಪ. ಏನ್ರಿ ಪಾಪ ಅಂತ ಇದ್ದೀರಾ? ಯಾಕೆ ಸರ್ ಪಾಪ ಅನ್ಬಾರ್ದ? ಸತ್ತೋದ್ನಲ್ಲ ಅಂತ ಅದಕ್ಕೆ ಹೇಳಿದೆ ಅಷ್ಟೇ. ಬದುಕಿದ್ದಾಗ ಅವನ ಜೊತೆ ತುಂಬಾ ಜಗಳ ಆಡ್ತಿದ್ರಂತೆ, ಸಾಯಿಸ್ತೀನಿ ಅಂತ ವಾರ್ನು ಮಾಡಿದ್ರಂತೆ. ಈಗ ನೋಡಿದ್ರೆ ಪಾಪ ಅಂತೀರಾ? ನೀವು ಹೇಳಿದ್ದೆಲ್ಲ ಸರಿ ಸರ್, ಆದ್ರೆ ಅವನ ಕೊಲೆಗೂ ನನಗೆ ಏನೂ ಸಂಬಂಧ ಇಲ್ಲ. ಮತ್ತೆ ಅವನಿಗೆ ಆವಾಜ್ ಹಾಕಿದ್ದು? ಅದೆಲ್ಲ ಇದ್ದೇ ಇರತ್ತೆ ಸರ್. ಹಾಗಂತ ಕೊಲೆ ಮಾಡೋಕ್ಕಾಗತ್ತಾ? ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋನು, ಕೊಲೆಗಾರ ಅಲ್ಲ. ಆದ್ರೆ ನಿಮ್ಮ ಹಿಸ್ಟ್ರಿ ಏನು ಹೇಳುತ್ತೆ ಗೊತ್ತಾ? ಅದೆಲ್ಲ ಮೊದಲು ಮಾಡಿದ್ದು ಸರ್. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಮೊದಲು ಬಿಸ್ನೆಸ್ ಸೆಟಪ್ ಮಾಡಕ್ಕೆ ಆ ಥರ ಎಲ್ಲ ಮಾಡಬೇಕಾಯ್ತು. ಈಗ ಆ ಥರ ಎಲ್ಲ ಏನು ಮಾಡ್ತಲ್ಲ ಸರ್. ದುಡ್ಡಿನ ಮುಂದೆ ಏನಿದೆ ಹೇಳಿ. ನೀವು ಏನೇನು ಮಾಡಿದ್ರಿ ಅಂತ ನಿಜ ಹೇಳಿದ್ರೆ ನಮ್ಮ ತನಿಖೆಗೆ ಸುಲಭ ಆಗುತ್ತೆ. ಏನು ಸರ್ ಹಾಗಂತೀರಾ? ಅವನಿಗೂ 2 ಮಕ್ಕಳಿದ್ರು, ನನಗೂ ಅದೇ ರೀತಿ. ಮಕ್ಕಳು ಮುಖ ನೋಡಾದ್ರೂ ಅದನ್ನೆಲ್ಲ ಮರಿಬೇಕಲ್ವಾ? ಚೆನ್ನಾಗೇ ಮಾತಾಡ್ತೀರಾ, ಮುಂದೆ ಹೇಳಿ. ಮುಂದಕ್ಕೆ ಹೇಳೋದು ಏನಿದೆ ಸರ್? ಇವತ್ತು ಅವನ ಕೊಲೆ ಆಗಿದೆ, ನಾಳೆ ನಮ್ಮ ಗತಿ ಏನೋ ಗೊತ್ತಿಲ್ಲ. ಈ ಫೀಲ್ಡ್ ಅಂದ್ರೆ ತುಂಬ ಭಯ ಆಗ್ತಾ ಇದೆ ಸರ್. ಆದ್ರೆ ಏನಾಗಲಿ, ಅವ್ನು ತುಂಬ ಹುಷಾರಾಗಿರ್ಬೇಕಾಯ್ತು. ನೋಡಿ, ಫಿಲಾಸಫಿ ಮಾತಾಡ್ತಿದ್ದೀರಾ ಅಂತ ಬಿಡಲ್ಲ. ಅಗತ್ಯ ಇದ್ರೆ ಸ್ಟೇಷನಿಗೆ ಬರ್ಬೇಕಾಗತ್ತೆ. ತಪ್ಪಿಸ್ಕೊಂಡ್ರೆ ಗೊತ್ತಲ್ಲ. ಅದಕ್ಕೇನು ಸರ್ ಬರ್ತೀನಿ. ಹೆಂಡತಿ ಮಕ್ಕಳು ಇರೋನು ನಾನೆಲ್ಲ ಹೋಗಕ್ಕಾಗತ್ತೆ? ನೀವು ಯಾವಾಗ ಕರಿತೀರ ಅವಾಗ ಎನ್ಕ್ವೈರಿಗೆ ಬರ್ತೀನಿ. ಸರ್, ಆ ಮುನಿಸ್ವಾಮಿ ಮಾತಾಡೋದು ನೋಡಿದ್ರೆ ಅವನು ಈ ಕೊಲೆ ಮಾಡಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ. ನನಗೂ ಹಾಗೆ ಅನ್ನಿಸ್ತು. ಆದರೂ ಈ ಕಳ್ಳರು ಕೊಲೆಗಾರರು ತಮ್ಮ ತಪ್ಪು ಮುಚ್ಕೊಳ್ಳೋದಕ್ಕೆ 100 ಕಾರಣಗಳನ್ನ ಹುಡುಕ್ತಾರೆ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಸರ್, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮುಂದೆ ಯಾರನ್ನು ವಿಚಾರಣೆ ಮಾಡಬೇಕು? ಅವ್ರ ಅಣ್ಣ ತಮ್ಮಂದ್ರ ಬಗ್ಗೆ ಮಾಹಿತಿ ಏನಾಯ್ತು? ಸರ್, ಅವರೆಲ್ಲರಿಗಿಂತ ಮಂಜುನಾಥ್ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದ. ಸೊ ಆಸ್ತಿ ಮತ್ತೆ ಹಣಕ್ಕಾಗಿ ಅವರೆಲ್ಲ ಯಾರೋ ಒಬ್ರು ಕೊಲೆ ಮಾಡಿರ್ಬೋದು. ಆದರೆ ಅವರೆಲ್ಲರೂ ಒಟ್ಟಿಗೆ ಇದ್ದಾರಲ್ವಾ? ಒಟ್ಟಿಗೆ ಇರೋರ ಮಧ್ಯದಲ್ಲಿ ದ್ವೇಷ ಬರೋದಕ್ಕೆ ಚಾನ್ಸೇ ಇಲ್ಲ. ನೋಡೋದಕ್ಕಾಗ ಅನ್ನಿಸ್ಬೋದು ಸರ್, ಆದ್ರೆ ಈ ಆಸ್ತಿ ಅನ್ನೋದು ಯಾರನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಯಾವುದಕ್ಕೂ ಇನ್ನೊಂದ್ಸಲ ವಿಚಾರಣೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ.
ಸರಿ, ಅವ್ರನ್ನ ಕರೆಸಿ ಒಂದ್ಸಲಿ ಎನ್ಕ್ವೈರಿ ಮಾಡೋಣ. ಸರಿ ಸರ್. ಮತ್ತೆ ನಿಮ್ಮನ್ನ ಕರೆಸ್ಬೇಕಾಗ್ತದೆ. ಏನು ಸರ್ ವಿಷಯ? ನಮಗೆ ನಿಮ್ಮ ಮೇಲೆ ಅನುಮಾನ. ಏನು ಸರ್ ಉಲ್ಟಾ ಹೇಳ್ತಿದ್ದೀರಾ? ಯಾಕ್ರಿ ಉಲ್ಟಾ ಅಂತಿದ್ದೀರಾ? ಅಲ್ಲ ಸರ್, ಈ ಕೊಲೆ ತನಿಖೆ ಬೇಗ ಮುಗಿದು ಕೊಲೆಗಾರ ಒಳಗೆ ಹೋಗ್ಲಿ ಅಂತ ನಾವು ಕೇಳ್ತಾ ಇದ್ರೆ ನೀವು ನಮ್ಮ ಮೇಲೆ ಅನುಮಾನ ಪಡ್ತಾ ಇರಲ್ಲ ಸರ್. ಲಕ್ಷಗಟ್ಟಲೆ ದುಡ್ಡು ಯಾರನ್ನ ಏನು ಬೇಕಾದರೂ ಮಾಡಿಬಿಡುತ್ತೆ. ಆಸ್ತಿ ಬಗ್ಗೆ ಹೇಳ್ತೀನಿ ಕೇಳಿ ಸರ್. ನಮಗೆ ಪಿತ್ರಾರ್ಜಿತ ಆಸ್ತಿ ಬಂದಿರೋದ್ರಲ್ಲಿ ಇದುವರೆಗೂ ಅವ್ನ ಪಾಲು ಕೇಳಿಲ್ಲ ಸರ್. ಅಲ್ಲದೆ ಅವನ ಆಸ್ತಿನೂ ನಮಗೆ ಕೊಟ್ಬಿಟ್ಟಿದ್ದ ಸರ್. ನಾನು ಚೆನ್ನಾಗಿ ದುಡ್ಕೊಂಡಿದ್ದೀನಿ, ನಿಮ್ಮ ಹತ್ರ ಏನೂ ಇಲ್ಲ, ಅದಕ್ಕೆ ಎಲ್ಲ ಆಸ್ತಿನೂ ನೀವೇ ತಗೊಳ್ಳಿ ಅಂತ ಎಲ್ಲ ನಮಗೆ ಕೊಟ್ಬಿಟ್ಟಿದ್ದ ಸರ್. ಯಾವಾಗಲೂ ನಮ್ಮ ಕಷ್ಟಕ್ಕೆಲ್ಲ ಬರ್ತಿದ್ದ ಸರ್. ನಮಗೆ ತುಂಬ ಸರಿ ಹೆಲ್ಪ್ ಮಾಡಿದ್ದ ಸರ್. ಹಾಗಿರುವಾಗ ನಾವೇ ಹೆಂಗೆ ಸರ್ ಅವ್ನು ಕೊಲ್ಲಕ್ಕಾಗುತ್ತೆ? ನೀವು ಹೇಳಿದ್ದನ್ನ ನಮಗೆ ಅರ್ಗಿಸ್ಕೊಳಕ್ಕೂ ಆಗ್ತಿಲ್ಲ ಸರ್. ನಾವು ಅದನ್ನು ಎಣಿಸೂ ಇರಲಿಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ನೋಡೋಣ ತನಿಖೆಯಲ್ಲಿ ಏನು ಬರುತ್ತೆ ಅಂತ. ಸರಿ, ನೀವಿನ್ನು ಹೊರಡ್ಬೋದು. ಯಾಕೋ ತಿನ್ನು ಸಾಗರ. ಅವಳಗ್ ಮಾತ್ರ ತಿನ್ನಿಸ್ತಾ ಇದೆಯಾ? ನನಗೂ ತಿನ್ಸು. ಅವಳ ಕೈಗೆ ಏಟಾಗಿದೆ, ಅದಕ್ಕೆ ತಿನ್ನಿಸ್ತಾ ಇದ್ದೀನಿ. ನಿನ್ಗೇನಾಗಿದೆ ಹೇಳು? ನೀನ್ ತಿನ್ಸಿದ್ರೆ ನಾನು ತಿನ್ನೋದು, ಇಲ್ದಾರ ನಾನು ತಿನ್ನಲ್ಲ. ಹೋಗ್. ಸರಿ ಬಿಡಪ್ಪ, ಬಾಯಿ ಕಡೆ ತಗೋ. ರೀ, ನಂಗೂ ಊಟ ಬೇಡ, ನಾನು ತಿನ್ನಲ್ಲ. ನಿನ್ಗೇನಾಯ್ತೆ? ನನಗೂ ನೀವೇ ತಿನ್ನಿಸಿ. ಮಕ್ಕಳ ಮುಂದೆ ಕೇಳ್ತೀಯಲ್ಲ, ನೀನೇನ್ ಸಣ್ಣ ಮಗುನ? ಈಗ ನೀವು ತಿನ್ನಿಸ್ತೀರಾ ಇಲ್ವಾ? ಸರಿ ಬಿಡಪ್ಪ, ಇದು ಒಳ್ಳೆ ಕತೆ ಆಯ್ತಲ್ಲ. ಯಾಕೋ ಇಬ್ರು ನಗ್ತಿದ್ದೀರಾ? ನೀನು ಸಣ್ಣ ಮಗುನ ತಿನ್ನಿಸ್ಕೊಳಕ್ಕೆ? ಹೌದು, ನಾನು ಸಣ್ಣ ಮಗುನೇ. ಹೌದಪ್ಪ, ಇದು ತುಂಬಾ ಪುಟ್ಟ ಮಗು. ಎಲ್ಲಿ ಆನು? ಇನ್ನೊಂದ್ಸತಿ ಆನು ಕಂಡ. ಬಿಂದು, ಯಾಕೆ ಪುಟ್ಟ ಊಟ ಮಾಡದೆ ಇಲ್ಲಿ ಬಂದಿದ್ಯಾ? ಬಾ, ಊಟ ಮಾಡಿದ್ದಳು. ಅಮ್ಮ, ಅಪ್ಪ ಇಲ್ದ ನಂಗೆ ಊಟ ಸೇರಲ್ಲ ಅಮ್ಮ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ನೀನು ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ನಂಗೆ ಊಟ ಬೇಡ ಅಮ್ಮ. ಬಾ ಚಿನ್ನ, ಎದ್ದಳು, ಸ್ವಲ್ಪ ಊಟ ಮಾಡಿ ಬಾ. ಊಟ ಮಾಡದೆ ಹಾಗೆ ಕುತ್ಕೊಂತಾರಾ? ಹೇಳಿ ನೋಡೋಣ. ಅಮ್ಮ, ಅಪ್ಪನ ಕೊಲೆ ಮಾಡ್ಬಿಟ್ರಂತೆ. ಯಾರು ಪುಟ್ಟ? ಯಾರು ಈ ಥರ ಎಲ್ಲ ಹೇಳಿದ್ ನಿನಗೆ? ಆಚೆ ಎಲ್ಲ ಅದನ್ನೇ ಮಾತಾಡ್ಕೋತಾ ಇದಾರಮ್ಮ. ಯಾರಪ್ಪನ್ ಕೊಂದಿದ್ದು? ನನಗೇನಾರು ಸಿಕ್ಕಿದ್ರೆ ಕೊಲೆ ಮಾಡ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬಾರ್ದು. ಪೊಲೀಸ್ನವ್ರು ಇರೋದು ಯಾತಕ್ಕೆ ಹೇಳು? ಆ ಕಳ್ಳರನ್ನೆಲ್ಲ ಹಿಡಿಯೋಕೆ. ನೀನೇನಾದ್ರೂ ಮಾಡಿದ್ರೆ ನಿನ್ನನ್ನು ಜೈಲಿಗೆ ಹಾಕ್ಬಿಡ್ತಾರೆ. ಊಟ ಮಾಡು. ಮೇಲಿಂದ ಮೇಲೆ ಬರ್ತಾ ಇದ್ದ ಒತ್ತಡಕ್ಕೋಸ್ಕರ ಪೊಲೀಸರು ಈ ಕೇಸ್ನ ತನಿಖೆನ ಮುಂದುವರಿಸಿದ್ರು. ಏನೂ ಪ್ರಯೋಜನ ಆಗೋದಿಲ್ಲ. ಸಾಕಷ್ಟು ಜನರನ್ನ ಕರೆಸಿ ವಿಚಾರಣೆ ಮಾಡಿದ್ರು ಪೊಲೀಸರಿಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಈ ಕಡೆ ಮಂಜುನಾಥ್ ಮನೆ ಪರಿಸ್ಥಿತಿನೂ ಇದಕ್ಕಿಂತ ಭಿನ್ನವಾಗಿರೋದಿಲ್ಲ. ತಂದೆ ಇಲ್ಲದೆ ಮಕ್ಕಳು ಊಟ ತಿಂಡಿ ಬಿಟ್ಟು ಬಡವಾಗ್ತಾರೆ. ತಾಯಿಯ ಸಾಂತ್ವನ ಅವರಿಗೆ ತಂದೆಯ ಪ್ರೀತಿನ ಕೊಡೋದಿಲ್ಲ. ಮಂಜುನಾಥನ ಕೊಲೆ ಪ್ರಕರಣದಲ್ಲಿ ದಾರಿ ಕಾಣದೆ ಆತನ ಅಕ್ಕಪಕ್ಕ ವಿಚಾರಣೆಗೆ ಹೊರಟ ಪೊಲೀಸರಿಗೆ ಸಣ್ಣದೊಂದು ದಾರಿ ಕಾಣುತ್ತೆ. ಅದು ಆತನ ಮನೆಯ ಗೇಟಲ್ಲಿದ್ದ ಟುಲೆಟ್ ಬೋರ್ಡ್. ಸರ್, ದಿನೇ ದಿನೇ ಈ ಕೇಸು ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ. ಯಾರ ಮೇಲೆ ಡೌಟ್ ಪಟ್ಟು ಎನ್ಕ್ವೈರಿ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ.
ಎಲ್ಲ ಆ್ಯಂಗಲ್ಗಳಿಂದಲೂ ತನಿಖೆ ಮುಗಿತಾ ಬಂದಿದೆ. ಇನ್ನು ಉಳಿದಿರೋದು ಅಂದರೆ ಆ ಮಂಜುನಾಥ್ ಮನೆ ಅಕ್ಕಪಕ್ಕ ಹೋಗಿ ಆತನ ಕ್ಯಾರೆಕ್ಟರ್ ಬಗ್ಗೆ ವಿಚಾರಿಸೋದು. ಸರ್, ಮಂಜುನಾಥ್ ಕ್ಯಾರೆಕ್ಟ್ರು ತುಂಬಾನೇ ಚೆನ್ನಾಗಿತ್ತು. ಕೊಲೆ ಆಗೋ ಅಷ್ಟು ಕೆಟ್ಟೋನಲ್ಲ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿದ್ರು ಎಲ್ಲರ ಹತ್ರ ತುಂಬಾನೇ ಚೆನ್ನಾಗಿದೆ. ಹಾಗಾದರೆ ಒಂದು ಕೆಲಸ ಮಾಡಿ, ಅವನು ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದ ಅಲ್ವಾ? ಅವನ ಮನೆ ಮೇಲಿರೋ ಮನೆನೂ ಬಾಡಿಗೆ ಕೊಟ್ಟಿರ್ಬೇಕಲ್ವಾ? ಹೌದು ಸರ್, ಆ ಮನೆ ಈಗ ಖಾಲಿ ಇದ್ದಂಗಿದೆ. ಟೂಲೆಟ್ ಬೋರ್ಡ್ ಕೂಡ ಹಾಕಿದ್ದಾರೆ. ಹಾಗಾದರೆ ವಿಚಾರಿಸಿ, ಆ ಮನೇಲಿ ಯಾರಿದ್ರು, ಯಾಕೆ ಆ ಮನೆ ಬಿಟ್ಟರು, ಮತ್ತೆ ಎಷ್ಟು ದಿನದಿಂದ ಆ ಮನೆ ಖಾಲಿ ಇದೆ ಅಂತ. ಸರಿ ಸರ್. ಸರ್, ಈ ಮನೇಲಿ ನೀವು ಬಾಡಿಗೆಗಿದ್ದೀರಾ ಅಥವಾ ಲೀಸಿಗಿದ್ದೀರಾ? ಸರ್ ಬಾಡಿಗೆಗಿದ್ದೀನಿ. ಆ ಪಕ್ಕದ ಮನೇಲಿ ಯಾರಿದ್ದಾರೆ? ಸರ್ ಯಾರೋ ಒಬ್ಬ ಬ್ಯಾಚುಲರ್ ಇದ್ದ ಸರ್, ಹೋದ ತಿಂಗಳು ಮನೆ ಓನರ್ ಖಾಲಿ ಮಾಡಿಸ್ಬಿಟ್ರು ಸರ್. ಏಕೆ? ಒಂದು ಸರಿಯಾಗಿ ಬಾಡಿಗೆ ಕಟ್ತಾ ಇರ್ಲಿಲ್ವಾ? ಗೊತ್ತಿಲ್ಲ ಸರ್, ಓನರ್ಗೂ ಒಂದು ಜಗಳ ಆಗಿತ್ತು, ಮನೆ ಖಾಲಿ ಮಾಡಿಸಿದ್ರು ಸರ್ ಹೋದ ತಿಂಗಳು. ಎಲ್ಲಿರ್ತಾನ ಅವನು? ಏನು ಅವನ ಹೆಸರು? ಅವನ ಹೆಸರು ಕಿರಣ್ ಅಂತ ಸರ್. ಇಲ್ಲೇ JCB ಟ್ರ್ಯಾಕ್ಟರ್ ರಿಪೇರಿ ಮಾಡ್ಕೊಂಡಿರ್ತಾನೆ ಸರ್. ಎಷ್ಟು ವರ್ಷದಿಂದ ಇದ್ದ ಇಲ್ಲಿ ಅವನು? ಸುಮಾರು ನಾನು ಬಂದು 2 ವರ್ಷ ಆಯ್ತು ಸರ್. ಅವನು ಹೆಚ್ಚು ಕಮ್ಮಿ ಆಟೆ ಮೇಲೆ ಬಂದ ಸರ್. ನಿಮ್ಮ ಓನರ್ ಮೀನಾ ಎಲ್ಲೋಗಿದ್ದಾರೆ? ಡೋರ್ ಲಾಕ್ ಆಗಿದಲ್ಲ? ಗೊತ್ತಿಲ್ಲ ಸರ್, ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಬಿಡೋದನ್ನ ನೋಡಿದ್ದೆ, ಆಮೇಲೆ ಡೋರ್ ಲಾಕ್ ಮಾಡ್ಕೊಂಡು ಎಲ್ಲೋದ್ರು ನನಗೆ ಗೊತ್ತಿಲ್ಲ ಸರ್. ಸರಿ, ಥ್ಯಾಂಕ್ ಯು. ನಿಮ್ಮ ಅಣ್ಣನ ಮನೆ ಮೇಲೆ ಒಬ್ಬ ಬ್ಯಾಚುಲರ್ ಇದ್ದ. ಲಾಸ್ಟ್ ಮಂತು ಅವನ್ನ ಮನೆ ಖಾಲಿ ಮಾಡಿಸ್ಯಾರ. ಯಾಕೆ ಅಂತ ನಿಮ್ಗೇನಾದರೂ ಗೊತ್ತಾ? ಯಾಕೆ ಅಂತ ಗೊತ್ತಿಲ್ಲ ಸರ್, ಆದರೆ ನಾನೊಂದು ದಿನ ಅವ್ರ ಮನೆಗೆ ಹೋಗಿದ್ದಾಗ ನೋಡು, ನಿನಗೆ 2 ದಿವಸ ಟೈಮ್ ಕೊಡ್ತೀನಿ. ನಿನ್ನ ಸಾಮಾನುಗಳನ್ನೆಲ್ಲ ಎತ್ಕೊಂಡು ಮನೆ ಖಾಲಿ ಮಾಡ್ಬೇಕಷ್ಟೇ. ಹಾಗಂದ್ರೆ ಹೇಗಣ್ಣ? 2 ದಿನದಲ್ಲಿ ಮನೆ ಸಿಗೋದು ತುಂಬಾ ಕಷ್ಟ ಅಣ್ಣ. ಅವೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನು ಖಾಲಿ ಮಾಡಬೇಕು ಅಂತ ಹೇಳಿದ್ಮೇಲೆ ಅಷ್ಟೇ ಖಾಲಿ ಮಾಡಬೇಕು. ನಾನೇನಣ್ಣ ತಪ್ಪು ಮಾಡಿದ್ದೀನಿ? ಬಾಡಿಗೆ ಕರೆಕ್ಟಾಗಿ ಕೊಡ್ತಾ ಇದ್ದೀನಲ್ಲ. ಯಾವನಿಗೆ ಬೇಕು ನಿನ್ನ ಬಾಡಿಗೆ? ಸುಮ್ಮನೆ ಖಾಲಿ ಮಾಡು ಅಂದ್ರೆ ಮಾಡ್ತಾ ಇರ್ಬೇಕಷ್ಟೇ. ಏನು ಕಾರಣ ಅಂತನಾದರೂ ಹೇಳೋಣ. ನಾನೇನು ತಪ್ಪು ಮಾಡಿದ್ದೀನಿ? ಸುಮ್ಮನೆ ಖಾಲಿ ಮಾಡು ಅಂದ್ರೆ ಏನನ್ನ ಅರ್ಥ? ನೀನು ಕಾರಣ ಎಲ್ಲ ಕೇಳಬೇಡ. ನೀನೊಬ್ಬ ಬ್ಯಾಚುಲರ್, ಇಲ್ಲಿರೋದೆಲ್ಲ ಫ್ಯಾಮಿಲಿ. ನಿನಗೆ ಮದುವೆ ಆಗಿದ್ರೆ ಇಲ್ಲಿರೋಕ್ಕೆ ನಾನು ಬಿಡ್ತಿದ್ದೆ. ಆದ್ರೆ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಅಣ್ಣ. ತೊಂದರೆಗಿಂದ್ರಿ ಅಂತ ಎಲ್ಲ ಮಾತಾಡಬೇಡ ನೀನು. ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. 2 ದಿನದಲ್ಲಿ ನಿನ್ನ ಮನೆ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ನಿನ್ನ ಸಾಮಾನುಗಳೆಲ್ಲ ರೋಡ್ ಮೇಲೆ ಇರುತ್ತೆ. ಏನ್ ಗಲಾಟೆ? ಏನಿಲ್ಲಣ್ಣ, ಈ ಬ್ಯಾಚುಲರ್ಗಳು ಏನಾದರೂ ಸುಳ್ಳು ಹೇಳಿ ಬಂದು ಸೇರ್ಕೊತವೆ, ಎಲ್ರಿಗೂ ತೊಂದರೆ ಕೊಡ್ತವೆ. ಅದಕ್ಕೆ ಆಚೆ ಕಳಿಸ್ತಾ ಇದ್ದೀನಿ, ಎಲ್ಲಾದ್ರೂ ಹೋಗಿ ಸಾಯ್ಲಿ. ಇಷ್ಟೇ ಸರ್ ನಂಗೆ ಗೊತ್ತಿರೋದು. ಅವನು ತೊಂದರೆ ಕೊಡ್ತಿದ್ದ ಅನ್ನೋದು ಗೊತ್ತು. ಮೋಸ್ಟ್ಲಿ ಪಕ್ಕದ ಮನೆ ಹೆಂಗಸರಿಗೆ ಏನಾದ್ರು ತೊಂದರೆ ಕೊಟ್ಟನೋ ಏನೋ, ಅದಕ್ಕೆ ಅವನು ಅಲ್ಲಿಂದ ಬಿಡಿಸಿರ್ಬೋದು ಸರ್. ಇರ್ಬೋದು, ನೋಡೋಣ. ಅವ್ನು ಸಿಕ್ಕಿದಾಗ ವಿಷಯ ಏನು ಅಂತ ಗೊತ್ತಾಗುತ್ತೆ. ಸರ್, ಆ ಮಾಡಿ ಮನೇಲಿ ಮುಂಚೆ ಕಿರಣ್ ಅನ್ನೋ ಒಬ್ಬ ಹುಡುಗ ಬಾಡಿಗೆಗಿದ್ದ. ಆದ್ರೆ ಈಗ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅವನು ಸಿಕ್ಕಿದ್ರೆ ಕೇಸ್ ಸಾಲ್ವ್ ಆಗ್ಬೋದು ಅಂತೀರಾ? ಗೊತ್ತಿಲ್ಲ ಸರ್, ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಿಕ್ಬೋದು. ಯಾಕೆಂದ್ರೆ ಏನೂ ಕಾರಣ ಇಲ್ದಲೆ ಮನೆ ಖಾಲಿ ಮಾಡ್ಸಿರಲ್ಲ. ಸರಿ, ಅವನ್ನ ಹುಡುಕಿ. ಅಂದಾಗೆ ಅವನು ಏನು ಕೆಲಸ ಮಾಡ್ತಾ ಇದ್ದ? ಸರ್, ಈ ಲಾರಿ ಮತ್ತೆ JCBಗಳನ್ನ ರಿಪೇರಿ ಮಾಡ್ತಾ ಇದ್ದ. ಅವನ ಗ್ಯಾರೇಜ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ಲಾರಿ ಮತ್ತೆ JCBನ ಬಾಡಿಗೆಗೆ ಅಂತ ಇಟ್ಕೊಂಡಿರ್ತಾರೆ, ಅಲ್ಲಿ ಹೋಗಿ ವಿಚಾರಿಸಿ. ಓಕೆ ಸರ್. ಇಲ್ಲಿ ಕಿರಣ್ ಅಂದ್ರೆ ಯಾರು? ಸರ್, ಈ ಏರಿಯಾದಲ್ಲಿ ಕಿರಣನ JCB ಡ್ರೈವರ್ ಯಾರೂ ಇಲ್ಲ ಸರ್. ಅವನು ಡ್ರೈವರ್ ಅಲ್ಲ, ಮೆಕ್ಯಾನಿಕ್. ಈ JCBಗಳನ್ನ ರಿಪೇರಿ ಮಾಡ್ತಾನೆ. ಮೆಕ್ಯಾನಿಕ್ ಕಿರಣ ಗೊತ್ತು ಸರ್. 1 ವಾರದಿಂದ ಅವ್ನು ಕಾಣ್ತಾ ಇಲ್ಲ. ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ತಿದೆ ಸರ್. ಅವ್ರ ಮನೆಯಲ್ಲಿ? ಸರ್, ಅವ್ನ ಮನೆ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ರೈಟ್ ಹೋದ್ರೆ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇದೆ, ಅದರಲ್ಲಿ 2ನೇ ಫ್ಲೋರಲ್ಲಿ ಅವ್ನು ಇರ್ತಾನೆ ಸರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು?
ಯಜಮಾನ್ರೆ ಏನ್ ನಿಮ್ಮ ಹೆಸರು? ಶ್ರೀಧರ್ ಅಂತ ಸರ್. ಈ ಕಿರಣ್ ಅನ್ನೋರು ಏನಾಗಬೇಕು ನಿಮಗೆ? ನನ್ನ ಮಗ ಸರ್. ಎಲ್ಲೋಗಿದ್ದಾನೆ ಅವನು? ಅವನಿಲ್ಲ ಸರ್. ಸುಮಾರು 10 ದಿನದಿಂದ ಅವನ ಮನೆಗೆ ಬಂದಿಲ್ಲ ಸರ್. ಮನೆಗೆ ಬಂದಿಲ್ವಾ? ಮತ್ತೆ ಈಗ ಎಲ್ಲಿರ್ತಾನೆ ಅವನು? ಗೊತ್ತಿಲ್ಲ ಸರ್. ಅವನು ಫೋನ್ ಮಾಡಿದ್ರು ಫೋನ್ ಹೋಗ್ತಾ ಇಲ್ಲ. ಅವ್ನ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರ ನಂಬರ್ ಕೊಡಿ, ಸ್ವಲ್ಪ ವಿಚಾರಿಸ್ತೀನಿ. ನಂಗೇನು ಗೊತ್ತಿಲ್ಲ ಸರ್. ಮೊನ್ನೆ ಯಾರೋ ಇದೇ ರೀತಿ ಕೇಳ್ಕೊಂಡು ಬಂದಿದ್ರು, ಅವ್ರಿಗೂ ಇದೇ ರೀತಿ ಹೇಳಿ ಕಳಿಸಿದೆ. ಯಾಕೆ ಸರ್? ಏನಿಲ್ಲ, ಸ್ವಲ್ಪ ನನ್ನ ವೆಹಿಕಲ್ ರಿಪೇರಿ ಇತ್ತು, ಅದಕ್ಕೆ ಅರ್ಜೆಂಟ್ ಬೇಕಾಯಿತು. ಹೀರೋ ಇದ್ದಾಗಿದ್ಯಾ, ಯಾಕೆ ಸುಮ್ಮನೆ ಒದೆ ತಿಂತೀಯ? ನಿಜ ಹೇಳು, ನಿನ್ನನ್ನು ಯಾಕೆ ಆ ಮನೆ ಖಾಲಿ ಮಾಡಿಸಿ ಓಡಿಸಿದ್ರು ಅಂತ? ಆ ಮರ್ಡ್ರ್ ಯಾರು ಮಾಡಿದ್ದು? ಆ ಕೊಲೆ ಮಾಡಿದ್ದು ನಾನು ಸರ್. ಈಗೆಲ್ಲ ನೆನಪಿಗೆ ಬರ್ತಾ ಇದೆ ಅಲ್ವಾ? ಹೇಳು, ಯಾಕೆ ಮರ್ಡರ್ ಮಾಡಿದೆ? ಸರ್, ಸುಮಾರು 2.5 ವರ್ಷದಿಂದ ಅವ್ರ ಮನೇಲಿ ಬಾಡಿಗೆಗಿದ್ದೆ ಸರ್. ಒಂದಿನ ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿಸ್ಬಿಟ್ರು ಸರ್. ಅದಕ್ಕೆ ಅವ್ರನ್ನ ಕೊಂದ್ಬಿಟ್ಟೆ ಸರ್. ಮನೆ ಖಾಲಿ ಮಾಡಿಸಿದ್ರು ಅಂತ ಕೊಂದ್ಬಿಟ್ಯಾ? ಏನಯ್ಯ ಕತೆ ನಿಂದು? ರೇ, ಇನ್ನೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ರಿ, ಎಲ್ಲ ನೆನಪಾಗತ್ತೆ. ಹೇಳೋ, ಯಾಕೋ ಮರ್ಡರ್ ಮಾಡಿದೆ? ಏನೆಲ್ಲ ಇದ್ರೆ ಮೈಲಿರೋ ಮೂಳೆ ಎಲ್ಲ ಪುಡಿ ಮಾಡ್ಬಿಡ್ತೀನಿ. ಹೊಡಿಬೇಡಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್, ಹೊಡಿಬೇಡಿ. ಏನ್ ವಿಷಯ ಸರ್? ಸ್ವಲ್ಪ ನೀವು ಸ್ಟೇಷನಿಗೆ ಬರಬೇಕು. ಸ್ಟೇಷನಿಗ? ಯಾಕೆ? ಏನಿಲ್ಲ, ಸ್ವಲ್ಪ ವಿಚಾರಣೆ ಮಾಡಬೇಕಾಯ್ತು, ಅದಕ್ಕೆ. ವಿಚಾರಣೆನಾ? ಕೊಲೆಗಾರ ಯಾರು ಅಂತ ಗೊತ್ತಾದ್ರೆ ಸಾಕು. ಅದ್ರಲ್ಲೂ ದೊಡ್ಡವ್ರ ಮನೇಲಿ ಯಾರೂ ಇಲ್ಲ. ಮಕ್ಕಳನ್ನ ಹೇಗೆ ಬಿಟ್ಟು ಬರ್ಲಿ ಸರ್? ದೊಡ್ಡವ್ರು ಯಾರು ಬೇಕಾಗಿಲ್ಲ, ಸಾಹೇಬ್ರು ನಿಮ್ಮನ್ನೇ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಬನ್ನಿ. ಹುಷಾರು, ಮನೇಲಿ ಓದ್ಕೊಂತ ಇದ್ವಿ, ಈಗ ಬಂದ್ಬಿಡ್ತೀನಿ. ಆಯ್ತಾ ಚಿನ್ನ? ಬಂದ್ಬಿಡ್ತೀನಿ. ತಗೋ, ಓದು. ನೀನು ಇವನು ಕಾಲ್ ಮಾಡಿರೋ ಕಾಲ್ ಡೀಟೇಲ್ಸ್ ನಿಜ ಹೇಳು, ಇದೆಲ್ಲ ಯಾಕೆ ನಡೀತು? ನೋಡು, ನೀನು ಹತ್ರ ನಿನ್ನೇನು ಸುಮ್ಮನೆ ಬಿಟ್ಬಿಡಲ್ಲ. ಇವನಿಗೆ ಸಣ್ಣ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲ ಹೇಳಿದಾನೆ. ಇನ್ನು ನೀನು ಎಲ್ಲ ಹೇಳಿದ್ರೆ ಅವನು ಕೊಟ್ಟಿರೋ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಷ್ಟೇ. ಹೇಳ್ತೀನಿ ಸರ್. ಕಿರಣ್ ನಮ್ಮನೆಲ್ಲೇ ಬಾಡಿಗೆಗಿದ್ದ. ಬಾಡಿಗೆ ಕೊಡಕ್ಕೆ ಆಗಾಗ ಮನೆಗೆ ಬರ್ತಾ ಇದ್ದ. ಆಗ ನಮ್ಮಿಬ್ಬರಿಗೆ ಸಲಿಗೆ ಬೆಳೀತು. ಮೇಡಮ್, ಮೇಡಮ್. ಯಾರು? ಏನ್ ವಿಶೇಷ ಬಂದಿದ್ದು? ಬಾಡಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಎಲ್ಲರಿಗೂ ನಿನ್ನಂತ ಬಾಡಿಗೆರೆ ಸಿಗ್ಬೇಕು ನೋಡು. ಯಾಕೆ ಹೇಳು? 10 ದಿನಕ್ಕಿಂತ ಮುಂಚೆನೆ ಬಾಡಿಗೆ ಕೊಡ್ತಿದ್ಯಾ?
ಬರೋದಕ್ಕೆ ಏನಾದರೂ ಕಾರಣ ಬೇಕಲ್ವಾ, ಅದಕ್ಕೆ ಬಂದೆ. ಎಲ್ಲಿ ಅಂಕಲ್ಲು? ಏ ನಿಂಗೆ ಗೊತ್ತಿಲ್ವೇನೋ ಇಷ್ಟೊತ್ತಿಗೆ ಅವ್ರು ಇರಲ್ಲ ಅಂತ? ಗೊತ್ತು, ಸುಮ್ಮನೆ ಕೇಳಿದೆ. ಅಡಿಗೆ ಏನು ಮಾಡಿದ್ಯಾ? ಅದೇ ಕಣೋ, ಅನ್ನ ತರಕಾರಿ ಸಾರು. ಯಾಕೆ ಊಟ ಮಾಡ್ತೀಯಾ? ವೆಜ್ ಎಲ್ಲ ತಿನ್ನೋದೇ ಇಲ್ಲ. ಚಿಕನ್ನು ಮಟನ್ ಇದ್ರೆ ಹೇಳು, ತಿಂತೀನಿ. ಅಯ್ಯಯ್ಯೋ, ಇವತ್ತು ನಾನ್ ವೆಜ್ ತಿನ್ನಲ್ಲಪ್ಪ. ಬೇಕಾದ್ರೆ ಅನ್ನ ಸಾರಿದೆ, ಅದನ್ನೇ ಹಾಕೊಡ್ತೀನಿ. ಅದೆಲ್ಲ ಆಗಲ್ಲ, ನನಗೆ ನಾನ್ ವೆಜ್ ಬೇಕೇ ಬೇಕು. ಇಲ್ಲ ಅಂದ್ರೆ ನೀನೇ ತಿನ್ಬಿಡ್ತೀನಿ. ಹೋಗೋ. ಹೀಗೆ ನಾವಿಬ್ರು ಆರಾಮಾಗಿದ್ವಿ. ನನ್ನ ಗಂಡಂಗೆ ಈ ವಿಷಯ ಗೊತ್ತಿರಲಿಲ್ಲ. ಆದ್ರೆ ಅವತ್ತು ಏನೋ ಮಾಡ್ತಾ ಇದೀಯ ನೀನು ಇಲ್ಲಿ? ಸರ್ ಅದು ಅಂತ ಬಂದಿದೆ ಸರ್. ಬಾಡಿಗೆ ಕೊಡೋಕೆ ಬಂದ? ಹೌದು ಸರ್. ಎಷ್ಟು ಡೇಟ್ ಇವತ್ತು? 20 ಸರ್. 20ನೇ ತಾರೀಕೆ ಬಾಡಿಗೆ ಕೊಟ್ಬಿಡ್ತೀಯ ನೀನು? ಇನ್ನೊಂದು ಸತಿ ನೀನು ಇಲ್ಲಿ ಕಾಲಿಟ್ರೆ ನೀನು ಬದುಕಿರಲ್ಲ. ನಡೆಯೋ ಆಚೆ, ನಡೆಯೋ. ಏನೇ 2 ಮಕ್ಕಳ ತಾಯಿ ನೀನು, ಈ ತರ ಮರ್ಯಾದೆ ಹೋಗೋ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾನೇನ್ ಮಾಡ್ದೆ ಈಗ? ಏನ್ ಮಾಡ್ದೇನ? ನೀನು ಅವನ ಜೊತೆ ಏನ್ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನಿವತ್ತು ಬೇಗ ಮನೆಗೆ ಬಂದೆ. ನೀವಿಬ್ಬರು ಇನ್ನೊಂದು ಸಲ ಈ ತರ ಮುಂದುವರೆದ್ರೆ ಇಬ್ಬರನ್ನೂ ಮುಗಿಸ್ಬಿಡ್ತೀನಿ. ಮೊದಲು ಅವನ್ನ ಮನೆಯಿಂದ ಖಾಲಿ ಮಾಡಿಸ್ತೀನಿ. ಅದಕ್ಕೆ ನಾವಿಬ್ರು ಸೇರಿ ಒಂದು ಪ್ಲಾನ್ ಮಾಡಿದ್ವಿ ಸರ್. ಕಿರಣ್, ಅವ್ನು ಬರ್ತಾ ಬರ್ತಾ ತುಂಬಾ ಕಾಟ ಜಾಸ್ತಿ ಆಗೋಯ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೀನಾ, ನೀನೇನು ಯೋಚನೆ ಮಾಡಬೇಡ. ನಾನು ಪ್ಲಾನ್ ಮಾಡಿದ್ದೀನಿ. ನನಗೆ ನಿನ್ನ ಸುಖ ಸಂತೋಷ ತುಂಬ ಮುಖ್ಯ. ಅದೇನ್ ಮಾಡ್ತೀಯೋ ಆದಷ್ಟು ಬೇಗ ಮಾಡು. ಯಾಕೆ ಅಂದ್ರೆ ನೀನ್ ಆ ಪ್ಲಾನ್ ಮಾಡೋಷ್ಟೊತ್ತಿಗೆ ನಮಗೆ ವಯಸ್ಸಾಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಅಯ್ಯೋ, ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ? ನಾನು ನಿನ್ನ ಇಷ್ಟರಲ್ಲೇ ವಿಧವೆ ಮಾಡ್ತೀನಿ. ಆದಷ್ಟು ಬೇಗ ಮಾಡು. ಅವನಿಗೆ ಕಟ್ಟಿದ ತಾಳಿನ ಆದಷ್ಟು ಬೇಗ ಕಳಿಸಿ ಬಿಸಾಕ್ತೀನಿ. ಮಾಡ್ತೀನಿ. ಖುಷಿನಾ? ಖುಷಿ. ಯಾಕ್ರಿ ಇಷ್ಟೊತ್ತು? ಮಕ್ಕಳೆಲ್ಲ ಮಲಗಿದ್ರ? ಹಾ, ಇಷ್ಟೋ ತನಕ ನಿಮ್ಗೆ ಕಾಯ್ತಾ ಇದ್ರು. ಐಸ್ ಕ್ರೀಮ್ ಬೇರೆ ತರ್ತೀನಿ ಅಂತ ಹೇಳಿದ್ರಲ್ಲ, ಮಲ್ಕೋಬಿಟ್ರು ಪಾಪ. ಕೊಡಿ, ಫ್ರಿಜ್ಜಲ್ಲಿ ಇಡ್ತೀನಿ. ರೀ, ಊಟಕ್ಕೆ ಬನ್ನಿ, ಬಡಿಸ್ತೀನಿ. ಊಟ ಆಯ್ತು, ಒಂದು ಲೋಟ ಹಾಲು ತಗೋ. ಸರಿ.
ಬಿದ್ದೇ ಬಿಟ್ಟಲ್ಲೋ, ಜನ ಎಲ್ಲ ಸೇರ್ಬಿಡ್ತಾರೆ. ಮೊದಲು ಎಸ್ಕೇಪ್ ಆಗೋಣ, ನಡೀರಿ. ನಮ್ಮಿಬ್ರನ್ನ ಸೇರೋದಕ್ಕೆ ಬಿಡ್ತಾ ಇರಲಿಲ್ಲ ಸರ್, ಅದಕ್ಕೆ ಅವನ್ನ ಕೊಲೆ ಮಾಡಿದೆ. ಅಲ್ಲಯ್ಯ, ನೀನಾಗಿದ್ರೆ ನಿನ್ನ ಹೆಂಡತಿನ ಇನ್ನೊಬ್ರ ಜೊತೆ ಇರೋದಕ್ಕೆ ಬಿಡ್ತಾ ಇದ್ದ? ಏನ್ ನಾಚಿಕೆ ಇಲ್ಲದೆ ಮಾತಾಡ್ತಾ ಇದೀಯಾ? ಏಯ್, ಕೇಳ್ಕೊಂಡು ನಡೀರಿ ಇವ್ರಿಬ್ಬರನ್ನ. ಮಂಜುನಾಥನ ಕೊಲೆನ ಅವನ ಹೆಂಡತಿ ಮೀನಾನೇ ಮಾಡಿಸಿದಾಳೆ ಅನ್ನೋದು ಮಂಜುನಾಥನ ಸಹೋದರರಿಗೆ ಅರಗಿಸ್ಕೊಳಕ್ಕಾಗದೇ ಇರುವಂತ ವಿಷಯ ಆಗಿತ್ತು. ಯಾಕೆಂದ್ರೆ ಅವರು ಮಂಜುನಾಥನ ಸಂಸಾರನ ಸುಖದ ಸಾಗರ ಅಂತಾನೆ ಅನ್ಕೊಂಡಿದ್ರು. ಮೀನಾಗೆ ಕಾಮುಕತನ ಇಲ್ಲದೆ ಇದ್ದಿದ್ರೆ ಅವರ ಸಂಸಾರ ಸುಖವಾಗಿರ್ತಿತ್ತು. ದುಡ್ಡುಗೋಸ್ಕರ ಮನೆನ ಬಾಡಿಗೆ ಕೊಟ್ಟಿದ್ದೆ ಮಂಜುನಾಥನ ಜೀವಕ್ಕೆ ಮುಳುವಾಯಿತು. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.